ಸರ್ಕಾರಿ ಗೋಮಾಳ ರಕ್ಷಣೆ ಮಾಡಲು ಮನವಿ ಪತ್ರ ಸಲ್ಲಿಕೆ. ತಾಲೂಕಿನ ಸೋಮೇನಹಳ್ಳಿ ಹೋಬಳಿ ವ್ಯಾಪ್ತಿಯ ಜಂಬಿಕೆ ಮಾರದಹಳ್ಳಿ ಗ್ರಾಮದ ಸರ್ವೆ ನಂಬರ್ 130ರಲ್ಲಿ ಸುಮಾರು 98 ಎಕರೆ 37 ಗುಂಟೆ ಜಮೀನಿನ ಪೈಕಿ ಮಂಜೂರಾಗಿರುವ ಜಮೀನು ಬಿಟ್ಟು ಉಳಿದ ಜಮೀನಿನಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾನುವಾರುಗಳನ್ನು ಮೇಯಿಸಿಕೊಳ್ಳಲು ಬಳಸುತ್ತಿದ್ದಾರೆ. ಗ್ರಾಮದಲ್ಲಿ ಸುಮಾರು 150ಕ್ಕೂ ಮೇಲ್ಪಟ್ಟು ಮನೆಗಳಿದ್ದು, ಈ ಪೈಕಿ ಬಹುತೇಕರು ಜಾನುವಾರುಗಳನ್ನು ಮೇಯಿಸಿಕೊಂಡು ತಮ್ಮ ಜೀವನ ಸಾಗಿಸುತ್ತಿದ್ದಾರೆ. ಗ್ರಾಮಸ್ಥರಿಗೆ ಬೇರೆ ಎಲ್ಲಿಯೂ ತಮ್ಮ ಜಾನುವಾರುಗಳನ್ನು ಮೇಯಿಸಲು ಜಾಗವಿರುವುದಿಲ್ಲ. ಆದ್ದರಿಂದ ಇದೇ ಗೋಮಾಳ ಜಮೀನನ್ನ ನಂಬಿಕೊಂಡಿದ್ದಾರೆ. ಗುಡಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿಯ ಜಂಬಿಗೆ ಮರದಹಳ್ಳಿ ಅಲ್ಲಿ ಸುಮಾರು ಸರ್ವೆ ನಂಬರ್ 130ರಲ್ಲಿ 98 ಎಕರೆ 37 ಗುಂಟೆ ವಿಸ್ತೀರ್ಣವಾದ ಒಂದು ಜಮೀನಿದೆ. ಅಲ್ಲಿ ಎಷ್ಟು ದೂರದಲ್ಲಿದೆ ಅಂದರೆ ಗ್ರಾಮದಿಂದ ಕೇವಲ 400 ಮೀಟರ್ ಅಂತರದಲ್ಲಿ ಅದು ಜಾಗ ಇದೆ. 400 ಮೀಟರ್ ಗ್ರಾಮ ಏನಿದೆ ಆ ಗ್ರಾಮದಿಂದ 400 ಮೀಟರ್ ಅಂತರದಲ್ಲಿದೆ. ಅದನ್ನು ಈಗೇನಾಗಿದೆ, ಭೂಗಳ್ಳರು ಅಂತ ಹೇಳ್ತೀವಿ, ಭೂಗಳ್ಳರು ಮತ್ತು ಈ ಕೆಲವು ಕ್ರಸರ್ ನಡೆಸುವಂಥ ಮಾಲೀಕರು ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ, ಆ ಗೋಮಾಳವನ್ನು ಒತ್ತುವರಿ ಮಾಡೋದು, ಅಲ್ಲಿ ಒಂದು ಕೆರೆ ಕುಂಟೆಗಳು ಕೂಡ ಇದೆ, ಅದನ್ನೆಲ್ಲ ಮುಚ್ಚೋದು, ಮತ್ತು ಈ ಕ್ರಷರ್ನ ಅಲ್ಲಿ ಮಾಡಬೇಕು ಅಂತ ಹೇಳಿ ಮತ್ತು ಅದೊಂದು ಇದು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಇದು ಬಂತು. ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರು ಎಲ್ಲಿಂದ ಬೇಕಾದ್ರೂ ಆರ್ಡರ್ ತರಲಿ, ಆ ಜಾಗದಲ್ಲಿ ಜಂಬಿಗೆ ಮರದಹಳ್ಳಿ ಜಾಗದಲ್ಲಿ ಅವರು ಕ್ರಸರ್ ಮಾಡಲಿಕ್ಕೆ ನಾವು ನಿಜವಾಗ್ಲೂ ಅವಕಾಶ ಕೊಡೋದಿಲ್ಲ. ಆದರೆ ಕೆಲವು ಭೂಗಳ್ಳರು, ಪಟ್ಟಭದ್ರ ಹಿತಾಸಕ್ತಿಗಳು ಗಣಿಗಾರಿಕೆಯ ಮೂಲಕ ಜಮೀನನ್ನ ಕಬಳಿಸಲು ಹುನ್ನಾರ ಹೂಡಿದೆ ಎಂಬ ಮಾಹಿತಿ ಸಿಕ್ಕಿದೆ. ಒಂದು ವೇಳೆ ಇದು ಸತ್ಯವಾದರೆ ಗ್ರಾಮದ ಜಾನುವಾರುಗಳಿಗೆ ಮೇವಿಲ್ಲದೆ ಗ್ರಾಮಸ್ಥರು ಜೀವನ ನಡೆಸಲು ಕಷ್ಟಕರವಾಗುತ್ತದೆ. ಇದರ ಜೊತೆಗೆ ಗೋಮಾಳದ ಹತ್ತಿರದಲ್ಲೇ ಕುಡಿಯುವ ನೀರಿನ ಕುಂಟೆಯೊಂದು ಇದೆ. ಈ ಕುಂಟೆಯ ನೀರನ್ನ ಗ್ರಾಮಸ್ಥರು ಬಳಸುತ್ತಾರೆ. ಈ ಭಾಗದಲ್ಲಿ ಗಣಿಗಾರಿಕೆಗಳು ಆರಂಭವಾದರೆ ನೀರು ಪರಿಸರ ಮಾಲಿನ್ಯವಾಗಿ ಸಾಂಕ್ರಾಮಿಕ ರೋಗಗಳಿಗೆ ಇಡೀ ಗ್ರಾಮವೇ ತುತ್ತಾಗಬೇಕಾಗುತ್ತದೆ. ಆದ್ದರಿಂದ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಅವಕಾಶ ನೀಡಬಾರದು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ವೇಳೆ ಗುಡಿಬಂಡೆ ತಹಸೀಲ್ದಾರ್ ಮನೀಶಾ ಅವರಿಗೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಮನವಿ ಪತ್ರವನ್ನ ನೀಡಿದ್ದಾರೆ.